ಇವತ್ತು ನನ್ನ ಮುಂದೆ ಐಕೂನ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಐಕೂ Z10R ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ನ ಐಕೂನ್ ಅವರು 20,000 ರೂಪಾಯಿ ಒಳಗೆ ಲಾಂಚ್ ಮಾಡ್ತಾ ಇದ್ದಾರೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ 44 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. USB Type-C ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ Type-C ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ. ಕೊನೆಯದಾಗಿ ಒಂದು ಸಿಮ್ ಇಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ತಿನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಇದೆ. ಕೇವಲ 183.5 ಗ್ರಾಮ್ ವೆಯ್ಟು ಮತ್ತು 7.39 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು ಸಖತ್ ತಿನ್ನಾಗಿದೆ, ಕಾಂಪ್ಯಾಕ್ಟ್ ಆಗಿದೆ, ಕೈಗೆ ಗ್ರಿಪ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಫೋನ್ನ ಫ್ರಂಟಲ್ಲಿ ನಮಗೆ ಸ್ಕಾಚ್ ಆಲ್ಫಾ ಗ್ಲಾಸ್ ಇದೆ, ಒಂದು ಲೆವೆಲ್ಗೆ ಸ್ಟ್ರಾಂಗ್ ಆಗಿರುವಂಥ ಗ್ಲಾಸು. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಒಂದು ರೀತಿ ಕರ್ವ್ಡ್ ಡಿಸ್ಪ್ಲೇ ರೀತಿ ಇದೆ, ಅಷ್ಟು ಕರ್ವಾಗಿಲ್ಲ ಆಯಿತಾ. ಯೂನಿಫಾರ್ಮ್ ಬೆಸಲ್ಲು ಫ್ರಂಟಿಂದ ಸಖತ್ತಾಗಿ ಕಾಣುತ್ತೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕು, ಒಂದು ರೀತಿ ಮ್ಯಾಟ್ ಗ್ಲಾಸಿ ಫಿನಿಶ್ ಸಿಗ್ತಾ ಇದೆ. ಸ್ಮಡ್ಜಸ್ ಆದರೂ ಕೂಡ ಅಷ್ಟಾಗಿ ಕಾಣಲ್ಲ. ಸಖತ್ತಾಗಿದೆ ಲುಕ್ಕು. ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಹಿಂದ್ಗಡೆ ನಮಗೆ 2 ಕ್ಯಾಮ್ರಾ ಇದೆ ಮತ್ತು 6 LED ಫ್ಲ್ಯಾಶ್ ಹಿಂದ್ಗಡೆ ಕೊಟ್ಟಿದ್ದಾರೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, ಕ್ರೋಮ್ ಫಿನಿಶ್ ಫ್ರೇಮ್ ಆಯಿತಾ, ಸಖತ್ತಾಗಿ ಪ್ರೀಮಿಯಮ್ ಆಗಿ ಕಾಣುತ್ತೆ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು SD ಕಾರ್ಡ್ ಸ್ಲಾಟ್ ಕೂಡ ಸಿಗ್ತಾ ಇಲ್ಲ. ಈ ಫೋನಲ್ಲಿ ನಮಗೆ IP68, IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ ಮತ್ತು SGS 5 ಸ್ಟಾರ್ ಮಿಲಿಟ್ರಿ ಗ್ರೇಡ್ ಮತ್ತು ಡ್ರಾಪ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಸಾಲಿಡ್ ಆಗಿದೆ, ಪ್ರೀಮಿಯಂ ಬಿಲ್ಡು, ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಶನ್ ಜೊತೆಗೆಲ್ಲ ಸಿಗ್ತಾ ಇದೆ. ಗ್ಲಾಸ್ ಬ್ಯಾಕ್ ಒಂದು ಕೊಟ್ಬಿಟ್ಟಿದ್ರೆ ಬೆಂಕಿ ಇರ್ತಿತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.77 ಇಂಚಿನ ಫುಲ್ HD ಪ್ಲಸ್ ಕ್ವಾಡ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ, 120 ವರ್ಟ್ಸ್ನ ರಿಫ್ರೆಶ್ ರೇಟು, ಹೆವಿ ಬ್ರೈಟ್ ಆಗಿದೆ. 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು, ಹೈ ಬ್ರೈಟ್ನೆಸ್ ಮೋಡಲ್ಲಿ 1300 ನಿಟ್ಸು. HDR10+ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸಲ್ಲೂ ಕೂಡ HDR ಸಪೋರ್ಟ್ ಮಾಡುತ್ತೆ. 10-bit ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತೀನಿ. ವ್ಯೂಯಿಂಗ್ ಆ್ಯಂಗಲ್ಲು, ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, ಇನ್ನೊಂದು 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಹ ಇದೆ. LPDDR4X ರ್ಯಾಮು, UFS 2.2 ಸ್ಟೋರೇಜು, DDR5X ಮತ್ತು 3.1 ಸ್ಟೋರೇಜನ್ನು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 7400 ಪ್ರೋಸರ್. ಇದು TSMC ಅವ್ರದ್ದು 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸರ್. ನಾವಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 6.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಇದು ಈ ಬೆಲೆಗೆ ಓಕೆ ಅಂತೀನಿ ಆಯಿತಾ. ಗೊತ್ತಿಲ್ಲ ಎಷ್ಟು ಲಾಂಚ್ ಆಗುತ್ತೆ ಅಂತ. ಒಂದು 16-17 ಲಾಂಚ್ ಆದರೆ ಓಕೆ ಅನ್ಬೋದು. 20,000 ರೂಪಾಯಿಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಇತ್ತೀಚೆಗೆ ಬರೋಕ್ಕೆ ಶುರುವಾಗಿದೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಚೆಕ್ ಮಾಡಿದ್ವು. ಎರಡು ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ಬ್ಯಾಟ್ರಿ ಡ್ರೈನ್ ಕೂಡ ಒಂದು 5% ಆಯಿತು. ಟೆಂಪ್ರೇಚರ್ ಮ್ಯಾಕ್ಸಿಮಮ್ 42 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಅಷ್ಟೊಂದು ಹೀಟ್ ಆಗಲ್ಲ ಫೋನು. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡೋದು BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ತನಕ ಹೋಗುತ್ತೆ. ಮ್ಯಾಕ್ಸಿಮಮ್ ಅಂತ ಅಂದರೆ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಎರಡರಲ್ಲೂ ಕೂಡ ತುಂಬ ಪ್ಲೇಯಬಲ್ ಇದೆ. ಓಕೆ ಅಂತೀನಿ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಅಂತ ಅನ್ನಲ್ಲ, ಬೆಲೆಗೆ ಓಕೆ ಅಂತೀನಿ ಆಯಿತಾ. ಗೇಮರ್ಸ್ಗಳಿಗೆ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಅಂತ ಅನ್ನಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್, f1.8 ಅಪರ್ಚರು. ಇದು ಸೋನಿ IMX882 ಸೆನ್ಸಾರ್. ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ನಮಗೆ ಸಿಗ್ತಾ ಇದೆ ಈ ಪ್ರೈಸ್ ರೇಂಜಿಗೆ. ಅಂಡರ್ 20Kಗೆ ಸೂಪರ್ ವಿಷಯ. ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ ಸೆನ್ಸರ್, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ ಆಯಿತಾ. ಅಂಥ ಹೆವಿ ಸಖತ್ತಾಗಿದೆ ಅಂತ ಅನ್ನಲ್ಲ, ಹೆವಿ ಕೆಡ್ದಾಗಿದೆ ಅಂತ ಅನ್ನಲ್ಲ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಪರವಾಗಿಲ್ಲ ಆಯಿತಾ. ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಬೆಂಕಿ ಇರ್ತಿತ್ತು. ಓಕೆ, ತುಂಬ ನ್ಯಾಚುರಲಾಗಿ ಬರುತ್ತೆ, ಏನೋ ಫುಲ್ ಪಾಪ್ ಆಗಿ
ಸಕ್ಕತ್ತಾಗಿ ಕಾಣೋ ರೀತಿ ಬರುತ್ತೆ ಅಂತ ಅನ್ನಲ್ಲ, ಒಟ್ಟಿಗೆ ಡೀಟೇಲ್ಸ್ ಎಲ್ಲ ಝೂಮ್ ಮಾಡಿದಾಗ ಚೆನ್ನಾಗಿದೆ. ಕೆಲವೊಂದು ಪೋರ್ಟ್ರೇಟ್ ಶಾಟ್ಸ್ಗಳು ಕೂಡ ಒಂದು ಲೆವೆಲಿಗೆ ಎಡ್ಜ್ ಎಲ್ಲ ಚೆನ್ನಾಗಿ ಡಿಟೆಕ್ಟ್ ಮಾಡ್ಕೊಂಡು ಔಟ್ಪುಟ್ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಲೈಟ್ ಇದೆ, ಬಟ್ ಟೆಂಪ್ರೇಚರ್ ವೇರಿಯೇಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಟ್ಟಿಗೆ ಬ್ರೈಟ್ನೆಸ್ಸನ್ನು ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೋಬೋದು, ಬಟ್ ಟೆಂಪ್ರೇಚರ್ ಚೇಂಜ್ ಆಗೋಲ್ಲ ಆಯಿತಾ. ವಾರಮ್ ಲೈಟು, ವೈಟ್ ಲೈಟ್ ಆ ಥರ ಎಲ್ಲ ಇಲ್ಲ. ಇನ್ನು ಸೆಲ್ಫಿ ಕ್ಯಾಮ್ರಾ 32 MP ಇದು, ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀವು ವ್ಲಾಗರ್ಸ್ ಆಗಿದ್ದೀರಾ ಅಂತ ಅಂದರೆ ಒಂದು ಲೆವೆಲಿಗೆ ವೈಡ್ ಆಗಿ ನಿಮಗೆ ಔಟ್ಪುಟ್ ಸಿಗುತ್ತೆ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಸ್ಟೇಬಲ್ ಆಗಿದೆ, ರೇರ್ ಕ್ಯಾಮ್ರಾ ಸ್ಟೇಬಲ್ ಆಗಿದೆ, ಫ್ರಂಟ್ ಪರವಾಗಿಲ್ಲ ಅಂತ ಅನ್ನಿಸ್ತು. ಆಬ್ವಿಯಸ್ಲಿ ರೇರ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಜೊತೆಗಿರೋದ್ರಿಂದ ಸ್ಟೇಬಲ್ ಆಗಿ ಬರುತ್ತೆ. ಕ್ವಾಲಿಟಿ ಎರಡು ಕೂಡ ಪರವಾಗಿಲ್ಲ ಅನ್ನಿಸ್ತು. ಇದರಲ್ಲಿ ನಮಗೆ ಕೆಲವೊಂದು AI ಫೀಚರ್ಗಳು ಸಹ ಇದೆ. ಅದು ನಮಗೆ ಗ್ಯಾಲರಿಯಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ AI ಫೋಟೋ ಅನೌನ್ಸ್ಮೆಂಟು, AI ಎರೇಸಿಂಗ್ ಫೀಚರ್ ಎಲ್ಲ ಸಿಗ್ತಾ ಇದೆ ಆಯಿತಾ. ಅದು ಬಿಟ್ಟರೆ ನಮಗೆ ಈ ಕ್ಯಾಮ್ರಾ ಅಪ್ಲಿಕೇಶನಲ್ಲಿ ಮೈಕ್ರೋ ಮೂವಿ, ನೀವು ರೀಲ್ಸು ಶಾರ್ಟ್ಸ್ ಎಲ್ಲ ಮಾಡ್ತೀರಾ ಅಂದರೆ ಅದಕ್ಕೆ ಸಪ್ರೇಟ್ ಒಂದು ಟ್ಯಾಬನ್ನೇ ಕೊಟ್ಬಿಟ್ಟವ್ರೆ. ಲೈವ್ ಫೋಟೋಸ್ ಆಪ್ಷನ್ ಸಹ ಇದೆ, ಅಂಡರ್ ವಾಟರ್ ಫೋಟೋಗ್ರಫಿ, ಪ್ರೋ ಮೋಡು, ಡ್ಯುಯಲ್ ವ್ಯೂ, ಡೈರೆಕ್ಟರ್ ಮೋಡ್ ಅಂತ ಕೂಡ ಕರೀತಾರೆ, ಸೂಪರ್ ಮೂನ್ ಮೋಡ್, ಈ ರೀತಿ ಡಿಫ್ರೆಂಟ್ ಮೋಡ್ಸ್ಗಳಲ್ಲಿ ನೀವು ಫೋಟೋಸನ್ನು ತೆಗಿಬೋದು. ಮತ್ತು ಎಫೆಕ್ಟ್ಸ್ಗಳು ಕೂಡ ಅಷ್ಟೇ, ಫಿಲ್ಟ್ರ್ಗಳು ಕೂಡ ನಿಮಗೆ ಬೇಕಾದಷ್ಟಿದೆ. ಫ್ರೆಶ್ ಫಿಲ್ಟ್ರು, ಫೆಸ್ಟಿವಲ್, ಈ ರೀತಿ ನಿಮಗೆ ಇಷ್ಟ ಬಂದಿದ್ದು ನೀವು ಹಾಕೋಬೋದು ಆಯಿತಾ. ಮತ್ತು ಫೇಸನ್ನು ತುಂಬ ಕ್ಲಿಯರಾಗಿ ಬರೋ ರೀತಿ ಕೂಡ ಔಟ್ಪುಟನ್ನು ಕೊಡುತ್ತೆ. ಅದನ್ನು ಲೆವೆಲ್ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು, ಮೇಕಪ್ ಆಗ್ದಂಗೆ ಔಟ್ಪುಟ್ ಬರುತ್ತೆ ನಿಮಗೆ. ಸೊ ಓವರಾಲ್ ಒಂದು ಒಳ್ಳೆ ಕ್ಯಾಮ್ರಾ ಫೀಚರ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಇನ್ನೂ ಚೆನ್ನಾಗಿದ್ದರೆ ಬೆಂಕಿ ಇರ್ತಿತ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಕೊಟ್ಟಿದ್ದಾರೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಬ್ಯಾಟ್ರಿಗೆ ಬಂತು ಅಂದರೆ 5700 mAh ಕೆಪಾಸಿಟಿ ಬ್ಯಾಟ್ರಿ, ಒಂದು ಲೆವೆಲ್ಗೆ ದೊಡ್ಡ ಬ್ಯಾಟ್ರಿ. ಬಾಕ್ಸ್ ಒಳಗೆ 44 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಸುಮಾರು 78 ನಿಮಿಷದಲ್ಲಿ ಫೋನ್ನ ಫುಲ್ ಚಾರ್ಜ್ ಮಾಡುತ್ತೆ ಆ ಚಾರ್ಜರು. ಇನ್ನು OSಗೆ ಬಂತು ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ ಫನ್ ಟಚ್ OS 15 ನಮಗೆ ಸಿಗ್ತಾ ಇದೆ. ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 2 ವರ್ಷಗಳ OS ಅಪ್ಡೇಟು, 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. OS ಚೆನ್ನಾಗಿದೆ ಒಂದು ಲೆವೆಲ್ಗೆ. ಕೆಲವೊಂದು ಬೇಡಿರೋಂಥ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕೆಲವೊಂದು AI ಫೀಚರ್ಗಳಿದೆ, ಸರ್ಕಲ್ಡ್ ಸರ್ಚ್ ಇದೆ. ಅದು ಬಿಟ್ಟರೆ ನೋಟಲ್ಲಿ ನಮಗೆ ಕೆಲವೊಂದು AI ಫೀಚರ್ಗಳು ಸಿಗ್ತಾರೆ. ಸಮ್ಮರೈಸ್ ಮಾಡುವಂಥದ್ದು, ಅದನ್ನು ಪಾಯಿಂಟ್ ಬೈ ಪಾಯಿಂಟ್ ಅರೇಂಜ್ ಮಾಡುವಂಥದ್ದು. ಸೊ ಈ ರೀತಿ ಕೆಲವೊಂದು AI ಫೀಚರ್ಗಳು ನಮಗೆ ಸಿಗ್ತಾರೆ. ಟ್ರಾನ್ಸ್ಲೇಷನ್ನು ಕೂಡ ಅಲ್ಲೇ ನೋಟ್ ಅಪ್ಲಿಕೇಶನ್ ಒಳಗೆ ಮಾಡ್ಬೋದು. ಸೊ ಈ ರೀತಿ ಸಣ್ಣ ಪುಟ್ಟ AI ಫೀಚರ್ನ ಕೊಟ್ಟಿದ್ದಾರೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜ್ವರ ಕೂಡ ಕೇಳುತ್ತೆ ಒಂದು ಲೆವೆಲ್ಲಿಗೆ. ಒಂದು ಬಾಟಮ್ ಫೈರಿಂಗು ಮತ್ತು ಇನ್ನೊಂದು ಇಯರ್ ಪೀಸ್ ಹತ್ರ 2ನೇ ಸ್ಪೀಕರು. ಸೊ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 6 ನಮಗೆ ಸಿಗ್ತಾ ಇದೆ, ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ ಮತ್ತು 8 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಅವಶ್ಯಕತೆ ಇರುವಂಥ ಸೆನ್ಸಾರ್ಸನ್ನು ಕೊಟ್ಟಿದ್ದಾರೆ. ನೀವು ಹಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಏನಾದರೂ 16,000ಕ್ಕೆ ಲಾಂಚ್ ಆಯಿತು ಅಂದರೆ ಒಂದು ಆಪ್ಷನ್, ಒಳ್ಳೆ ಆಪ್ಷನ್ ಆಗುತ್ತೆ. 16,000ಕ್ಕೆ 16,500 ರೂಪಾಯಿಗೆಲ್ಲ ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗು 16,500 ಸಿಕ್ಕರೆ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ಐಕು ಬ್ರ್ಯಾಂಡಿಂಗ್ನಲ್ಲಿ ಲುಕ್ ಸಕ್ಕತ್ತಾಗಿದೆ. ಫ್ರಂಟಿಂದ ನೋಡಿ ಯೂನಿಫಾರ್ಮ್ ಬೇಸಲ್ಲಿ ಒಂದು ರೀತಿ ಕರ್ವಿದೆ, ಎಡ್ಜಸ್ಸಲ್ಲಿ ಸಕ್ಕತ್ತಾಗಿ ಕಾಣುತ್ತೆ. ಒಳ್ಳೆ ಫೋನ್ ಆಗುತ್ತೆ, ಬಟ್ ಪ್ರೈಸ್ ಮೇಲೆ ಡಿಪೆಂಡು. ಕ್ಯಾಮ್ರಾನೂ ಪರವಾಗಿಲ್ಲ ಅಂತೀನಿ ಆಯಿತಾ, ಪರವಾಗಿಲ್ಲ. ಸ್ಯಾಂಪಲ್ ತೋರಿಸಿದ್ದೀನಿ ನಾನು ನಿಮಗೆ. ಸೊ ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ, ಪ್ರೈಸ್ ಮೇಲೆ ಡಿಪೆಂಡು. ನೋಡಿ ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ಸ್ ಇದರಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂದರೆ ಒಂದು ಆಪ್ಷನ್ ಇಟ್ಕೋಬೋದು. ಇತ್ತೀಚೆಗೆ ಒಂದು 30,000 ರೂಪಾಯಿಗೆ ಬೆಂಕಿ ಫೋನ್ಗಳೆಲ್ಲ ಇದಕ್ಕಿಂತ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಹಾಕ್ಬಿಟ್ರೆ ಒಳ್ಳೆ ಫೋನ್ ಸಿಗೋ ರೀತಿ ಆಗಿಬಿಟ್ಟಿದೆ. ಸೊ ತುಂಬ ಜನ ಕನ್ಫ್ಯೂಷನ್ ಯಾವ ಫೋನ್ ತೊಗೊಳ್ಳೋದು ಅಂತ. ನೋಡಿ ನಿಮಗೆ ಇಷ್ಟ ಆದರೆ ಒಂದು ಆಪ್ಷನ್ ಆಗಿ ಇಟ್ಕೋಬೋದು. ಇದಿಷ್ಟು ಈ ಫೋನ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.